ಬ್ಯಾಂಕ್ನಿಂದ ಸಾಲ ಪಡೆದು ಪರಾರಿಯಾಗಿರುವಂತಹ ಮತ್ತೊಂದು ಪ್ರಕರಣ ಸದ್ಯ ಬೆಳಕಿಗೆ ಬರ್ತಾ ಇದೆ. ಬ್ಯಾಂಕ್ಗೆ ವಂಚಿಸಿ ನವದೆಹಲಿಯ ಡೈಮಂಡ್ ಉದ್ಯಮಿ ಸಭ್ಯ ಸೇಠ್ ಪರಾರಿಯಾಗಿದ್ದಾರೆ. ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ನಲ್ಲಿ 390 ಕೋಟಿ ರೂಪಾಯಿ ಸಾಲ ಪಡೆದು ಸಭ್ಯ ಸೇಠ್ ಇದೀಗ ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯ ಸಿಗ್ತಾ ಇದೆ. ಜೊತೆಗೆ ಈ ಪ್ರಕರಣ ಕೂಡ ಸದ್ಯ ಬೆಳಕಿಗೆ ಬರ್ತಾ ಇದೆ. ರೀಟಾ ಸೇಠ್, ಕೃಷ್ಣ ಕುಮಾರ್ ಸಿಂಗ್ ಇದೀಗ ಪರಾರಿಯಾಗಿದ್ದವರು. ಇವರು ಕೂಡ ಡೈಮಂಡ್ ಉದ್ಯಮವನ್ನ ನಡೆಸ್ತಾ ಇದ್ರು. ದೆಹಲಿಯ ದ್ವಾರಕಾದಾಸ್ ಸೇತ್ ಇಂಟರ್ನ್ಯಾಷನಲ್ ಕಂಪನಿಯ ನಿರ್ದೇಶಕರಾಗಿದ್ದ ಇವರೆಲ್ಲರೂ ಕೂಡ ಇದೀಗ ಕಂಪನಿ ನಿರ್ದೇಶಕರ ವಿರುದ್ಧ ಸಿಬಿಐನಲ್ಲಿ ದೂರು ಕೂಡ ದಾಖಲಾಗಿದೆ. ಮತ್ತೊಂದು ಬ್ಯಾಂಕ್ ವಂಚನೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದು ಇದೀಗ ಡೈಮಂಡ್ ಉದ್ಯಮಿಯೊಬ್ಬರು ಮತ್ತೆ ಪರಾರಿಯಾಗಿರುವಂತಹ ಘಟನೆ ಸದ್ಯ ಬೆಳಕಿಗೆ ಬರ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಇದು ಕೂಡ ಡೈಮಂಡ್ ಉದ್ಯಮಿಯ ಪ್ರಕರಣವೇ. ಯಾವ ರೀತಿಯಾಗಿ ಪರಾರಿಯಾದರೂ ಸದ್ಯ ಅವರ ವಿರುದ್ಧ ಏನೆಲ್ಲ ದೂರು ದಾಖಲಾಗಿದೆ ಚಂದ್ರಮೋಹನ್? ಆನಂದ್, ಈಗಾಗಲೇ ನಮ್ಮ ದೇಶದಲ್ಲಿ ಬ್ಯಾಂಕ್ಗಳಿಂದ ಕೋಟಿಗಟ್ಟಲೆ ಸಾಲವನ್ನು ಪಡೆದು ವಿದೇಶಗಳಿಗೆ ಪರಾರಿಯಾಗಿದ್ದಂತಹ ಉದ್ಯಮಿಗಳ ಸಂಖ್ಯೆ ಜಾಸ್ತಿ ಇದೆ. ಈಗಾಗಲೇ ನೀರವ್ ಮೋದಿ, ವಿಜಯ್ ಮಲ್ಯ ಜೊತೆಗೆ ಬೇರೆ ಉದ್ಯಮಿಗಳು ಕೂಡ ವಿದೇಶಗಳಿಗೆ ಪರಾರಿಯಾಗಿದ್ದಾರೆ. ಇವರ ಸಾಲಿಗೆ ಹೊಸ ಸೇರ್ಪಡೆ ಅಂತಂದ್ರೆ ಸಭ್ಯ ಸೇತು. ಈತ ದ್ವಾರಕಾದಾಸ್ ಇಂಟರ್ನ್ಯಾಷನಲ್ ಕಂಪನಿಯ ಮಾಲೀಕ. ಈತ ಒಂದು ಡೈಮಂಡ್ ಉದ್ಯಮವನ್ನ ನಡೆಸ್ತಾ ಇದ್ದಾನೆ. ಈ ಡೈಮಂಡ್ ಉದ್ಯಮವನ್ನು ನಡೆಸಲಿಕ್ಕೆ ಲೆಟರ್ ಆಫ್ ಕ್ರೆಡಿಟ್ ಅನ್ನ ಬ್ಯಾಂಕ್ ಗಳಿಂದ ಪಡ್ಕೊಂಡು ಬೇರೆ ಬೇರೆ ಬ್ಯಾಂಕ್ ಗಳಿಂದ ಸಾಲವನ್ನ ಪಡೆದಿದ್ದಾನೆ. ಸುಮಾರು 389 ಕೋಟಿ ರೂಪಾಯಿ ಸಾಲವನ್ನ ಪಡೆದಿದ್ದಾನೆ. ಆದ್ರೆ ಸಾಲವನ್ನ ಮರುಪಾವತಿ ಮಾಡದೆ ಈಗ ಕಳೆದ 10 ತಿಂಗಳಿಂದಲೂ ಕೂಡ ಈತ ನಾಪತ್ತೆ ಆಗಿದ್ದಾನೆ. ಬಹುತೇಕ ವಿದೇಶಕ್ಕೆ ಪರಾರಿಯಾಗಿರಬಹುದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈತನ ಕಂಪನಿಯ ಬೇರೆ ಡೈರೆಕ್ಟರ್ಗಳು ಕೂಡ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಅನಂತ್, ಓಕೆ, ಧನ್ಯವಾದ ಚಂದ್ರಮೋಹನ್.